ನಮಸ್ಕಾರ ಸ್ನೇಹಿತರೆ. ನಾಳೆ ಕೊನೆ ಶ್ರಾವಣ ಶನಿವಾರ, ಹಾಗೆ ಶ್ರಾವಣ ಮಾಸ ಕೂಡ ಮುಗಿಯುತ್ತದೆ. ಇದೊಂದೇ ಅಲ್ಲದೆ ನಾಳೆ ಬೆನಕನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಕೂಡ ಬಂದಿದೆ. ಕೊನೆ ಶ್ರಾವಣ ಶನಿವಾರ, ಅದರಲ್ಲೂ ಅಮಾವಾಸ್ಯೆ ಬಂದಿರೋದು ತುಂಬಾ ವಿಶೇಷ. ನಾಳೆ ಮಹಾಲಕ್ಷ್ಮಿ ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಅಖಂಡ ಕುಬೇರ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ವೇದ ಪಂಡಿತರು ಹೇಳಿದ್ದಾರೆ. ಶ್ರಾವಣ ಶನಿವಾರದ ಪೂಜಾ ವಿಧಾನ ಹಾಗೂ ಅಮಾವಾಸ್ಯೆಯಂದು ಮಾಡಬೇಕಾದ ಕೆಲವು ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಆಗಸ್ಟ್ 23ನೇ ತಾರೀಕು ಬೆನಕನ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಈ ಬೆನಕನ ಅಮಾವಾಸ್ಯೆಯಂದು ಗ್ರಾಮ ದೇವತೆಯರನ್ನು ಪೂಜಿಸುವುದು ಹಿಂದಿನಿಂದಲೂ ಆಚಾರವಾಗಿ ಬಂದಿದೆ. ಇದಲ್ಲದೆ ನಾಳೆ ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಪ್ರತಿಯೊಬ್ಬರೂ ತಪ್ಪದೆ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ನಾಳೆ ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಗೃಹಿಣಿಯರು ಎದ್ದು ಮನೆ ಶುಭ್ರಪಡಿಸಿಕೊಂಡು ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ನಾರಾಯಣರನ್ನು ಪೂಜಿಸಬೇಕು. ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿ ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ಅದೇ ರೀತಿ ತುಳಸಿ ಮಾಲೆಯನ್ನು ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿಸಿದರೆ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿದು ದೇವರ ಅನುಗ್ರಹ ಸಿಗುತ್ತದೆ. ನಾಳೆ ಪ್ರತಿಯೊಬ್ಬರೂ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ಅದರಲ್ಲಿ ಶುಚಿಯಾದ ಹಸು ತುಪ್ಪ ಹಾಕಿ ವೆಂಕಟೇಶ್ವರ ಸ್ವಾಮಿಗೆ ದೀಪಾರಾಧನೆ ಮಾಡಿದರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಖಂಡಿತ ಈಡೇರುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದುದರಲ್ಲಿ ಹಿಟ್ಟಿನ ದೀಪ ಕೂಡ ಒಂದು. ಹಾಗಾಗಿ ಅಕ್ಕಿ ಹಿಟ್ಟಿನಿಂದ 2 ದೀಪಗಳನ್ನು ನೀವೇ ತಯಾರಿಸಿ ಅದರಲ್ಲಿ ಹಸು ತುಪ್ಪ ಹಾಕಿ 5 ಅಥವಾ 7 ಬತ್ತಿಗಳನ್ನಿಟ್ಟು ದೀಪಾರಾಧನೆ ಮಾಡಬೇಕು. ಇನ್ನು ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಬಾಳೆಹಣ್ಣುಗಳು ಅಥವಾ ಬೆಲ್ಲವನ್ನು ಸಮರ್ಪಿಸಬೇಕು. ಗೋವಿಂದ ಗೋವಿಂದ ಅನ್ನುತ್ತಾ ಅಥವಾ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಅಥವಾ ಕೇಳುತ್ತಾ ಪೂಜೆ ಮಾಡಬೇಕು. ಅದರ ನಂತರ 21 ಸಲ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಓದಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ ಅತಿ ಬೇಗನೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗುತ್ತದೆ. ಇನ್ನು ಈ ಶಕ್ತಿಯುತವಾದ ಬೆನಕನ ಅಮಾವಾಸ್ಯೆಯಂದು ಪ್ರತಿಯೊಬ್ಬರೂ ಕೂಡ ತಪ್ಪದೆ ದೃಷ್ಟಿ ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯಬೇಕು. ಅಮಾವಾಸ್ಯೆ ದಿನದಂದು ದೃಷ್ಟಿ ತೆಗೆದರೆ ಕಠಿಣವಾದ ನರದೃಷ್ಟಿ ಸಮಸ್ಯೆಗಳು ಹಾಗೂ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಅದೇ ರೀತಿ ತಪ್ಪದೆ ಪ್ರತಿಯೊಬ್ಬರೂ ನಿಮ್ಮ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳಿ. ಅಮಾವಾಸ್ಯೆ ದಿನ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡರೆ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಅದೃಷ್ಟ ಐಶ್ವರ್ಯ ಬರುತ್ತದೆ. ಮಹಿಳೆಯರು ಎಡಗಾಲಿಗೆ, ಪುರುಷರು ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಮುಖ್ಯವಾಗಿ ಈ ಅಮಾವಾಸ್ಯೆಯಂದು ಮನೆ ಮುಂದೆ ಕುಂಬಳಕಾಯಿ ಕಟ್ಟಿಕೊಂಡರೆ ತುಂಬಾ ಒಳ್ಳೆಯದು. ಕುಂಬಳಕಾಯಿ ಮಹಾಲಕ್ಷ್ಮಿ ಸ್ವರೂಪ. ಹಾಗಾಗಿ ಈ ಬೆನಕನ ಅಮಾವಾಸ್ಯೆಯಂದು ಮನೆ ಮುಂದೆ ಕುಂಬಳಕಾಯಿ ಕಟ್ಟಿಕೊಂಡರೆ ನಿಮ್ಮ ಮನೆಗಿರುವಂತ ಅಷ್ಟ ದರಿದ್ರಗಳು ಹೊರಟು ಹೋಗಿ ನಿಮ್ಮ ಕುಟುಂಬಕ್ಕೆ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಕುಂಬಳಕಾಯಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನಿಟ್ಟು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಮನೆ ಮುಂದೆ ಕಟ್ಟಿರಬೇಕು. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಚಿಕ್ಕ ಆಲೋವಿರಾ ಗಿಡವನ್ನು ಅಥವಾ ದೇವರ ಮುಂದೆ ಇಟ್ಟು ಪೂಜಿಸಿದ ನಿಂಬೆಕಾಯಿಗಳನ್ನು ಕೂಡ ಕಟ್ಟಿಕೊಳ್ಳಬಹುದು. ಎಲ್ಲರೂ ಕೂಡ ತುಂಬಾ ಹಣ ಸಂಪಾದನೆ ಮಾಡಬೇಕು, ಬೇಗನೆ ಶ್ರೀಮಂತರಾಗಬೇಕು ಎಂದು ಆಸೆ ಪಡುತ್ತಾರೆ. ಅಂತವರು ಈ ಅಮಾವಾಸ್ಯೆ ದಿನ ಒಂದು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಕೊಳ್ಳಿ. ಇದರಿಂದ ನಿಮ್ಮ ಮನೆ ಮೇಲೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗಿ ವಿಪರೀತವಾದ ಐಶ್ವರ್ಯ ನಿಮ್ಮ ಮನೆಗೆ ಸೇರುತ್ತದೆ. ಇನ್ನು ಈ ಬೆನಕನ ಅಮಾವಾಸ್ಯೆಯಂದು ಪ್ರತಿಯೊಬ್ಬರೂ ಗ್ರಾಮ ದೇವತೆಯರ ದೇವಾಲಯಕ್ಕೆ ಹೋಗಿ
ದೇವಿ ದರ್ಶನ ಪಡೆದುಕೊಳ್ಳಿ. ಒಂದು ವೇಳೆ ಗ್ರಾಮ ದೇವತೆಯರ ದೇವಾಲಯಕ್ಕೆ ಹೋಗಲು ಆಗಲಿಲ್ಲ ಅಂದರೆ ಯಾವುದಾದರೂ ದೇವಿಯ ದೇವಾಲಯಕ್ಕೆ ಹೋಗಿ ಅಲ್ಲಿ ಹಸು ತುಪ್ಪದಿಂದ ದೀಪ ಹಚ್ಚಿ ದೇವಿಗೆ ತಾಂಬೂಲ ಕೊಟ್ಟರೆ ಈ ವರ್ಷವೆಲ್ಲ ಆ ದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಎಲ್ಲಾ ಸಮಯದಲ್ಲೂ ಇರುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಆಪತ್ತು ಅನಾಹುತ ಬರದಂತೆ ದೇವಿ ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾಳೆ. ನಾಳೆ ಗ್ರಾಮ ದೇವತೆಯರ ದರ್ಶನ ಪಡೆದುಕೊಂಡು ಅವರಿಗೆ ಇಷ್ಟವಾದ ನೈವೇದ್ಯ ಸಮರ್ಪಿಸಿದರೆ ಭಯಂಕರವಾದ ನರದೃಷ್ಟಿ ದೋಷಗಳು, ಶತ್ರುಪೀಡೆ, ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಹಾಕಿ ಸೀರೆ ರವಿಕೆ ಕೊಟ್ಟರೆ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ಆರ್ಥಿಕ ಸಮಸ್ಯೆಗಳು ಹಾಗೂ ಸಾಲದ ಸಮಸ್ಯೆಗಳಿಂದ ನರಳುವವರು ನಾಳೆ ಮೊಸರನ್ನ ತಯಾರಿಸಿ ಗ್ರಾಮ ದೇವತೆಯ ದೇವಾಲಯಕ್ಕೆ ಹೋಗಿ ಅಥವಾ ಯಾವುದಾದರೂ ದೇವಿ ದೇವಾಲಯಕ್ಕೆ ಹೋಗಿ ಅವರಿಗೆ ನೈವೇದ್ಯವಾಗಿ ಅದನ್ನು ಸಮರ್ಪಿಸಿದರೆ ನಿಮ್ಮ ಮನೆಯ ಆದಾಯ ಬೇಗನೆ ಬೆಳೆಯುತ್ತದೆ. ದೇವಿಯ ಕರುಣೆ ಕಟಾಕ್ಷ ನಿಮ್ಮ ಕುಟುಂಬದ ಮೇಲೆ ಎಲ್ಲಾ ಸಮಯದಲ್ಲೂ ಇರುತ್ತದೆ. ಇನ್ನು ಅಮಾವಾಸ್ಯೆ ದಿನ ಪ್ರತಿಯೊಬ್ಬರೂ ತಪ್ಪದೆ ತಲೆ ಸ್ನಾನ ಮಾಡಬೇಕು. ತಲೆಗೆ ಶಾಂಪೂ ಬಳಸದೆ ಬರೀ ನೀರಿನಿಂದ ತಲೆ ಸ್ನಾನ ಮಾಡಬೇಕು. ನಾಳೆ ತಲೆಗೆ ಅಥವಾ ಮೈಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಅಮಾವಾಸ್ಯೆ ಎಂದು ಬೀರೋ ಕ್ಲೀನ್ ಮಾಡಿಕೊಂಡು ಬೀರೋ ಬಾಗಿಲಿನ ಮೇಲೆ ಸ್ವಸ್ತಿಕ್ ಗುರುತನ್ನು ಬರೆದುಕೊಳ್ಳಿ. ಆ ಮೂಲಕ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇದರಿಂದ ವಿಪರೀತವಾದ ಧನ ಪ್ರವಾಹ ಬರುತ್ತದೆ. ಏಲಕ್ಕಿಗಳು ಐಶ್ವರ್ಯವನ್ನು ಆಕರ್ಷಿಸುತ್ತವೆ. ಹಾಗಾಗಿ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅಂದುಕೊಳ್ಳುವವರು ನಾಳೆ ಒಂದು ಅರಿಶಿಣ ಹಚ್ಚಿದ ದಾರಕ್ಕೆ ಏಲಕ್ಕಿಗಳನ್ನು ಪೋಣಿಸಿ ಆ ಮಾಲೆಯನ್ನು ಲಕ್ಷ್ಮೀದೇವಿ ಫೋಟೋಗೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಕೂಡಲೇ ಕರುಣಿಸಿ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗವನ್ನು ಪ್ರಸಾದಿಸುತ್ತಾಳೆ. ನಿಮ್ಮ ಮನೆಯ ಆದಾಯ ಕ್ರಮೇಣ ಬೆಳೆಯುತ್ತದೆ. ಅದೇ ರೀತಿ ಈ ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು. ಇನ್ನು ದೇವರ ಮನೆಯನ್ನು ಶುಭ್ರಪಡಿಸಬಾರದು. ಹಾಗೆ ಮಧ್ಯಾಹ್ನ ನಿದ್ದೆ ಮಾಡಬಾರದು. ಅಮಾವಾಸ್ಯೆ ದಿನ ಕೂದಲು ಕತ್ತರಿಸುವುದು, ಶೇವಿಂಗ್ ಮಾಡಿಕೊಳ್ಳುವುದು, ಉಗುರು ಕತ್ತರಿಸುವುದು ಮಾಡಬಾರದು. ಇನ್ನು ರಾತ್ರಿ ಸಮಯದಲ್ಲಿ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಹೊರಗಡೆ ಕಳಿಸಬಾರದು. ಮದುವೆ ಪ್ರಯತ್ನ ಮಾಡುತ್ತಿರುವವರು ನಾಳೆ ಬಾಳೆ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದರೆ ಬೇಗನೆ ಒಳ್ಳೆ ಸಂಬಂಧ ಕೂಡಿಬರುತ್ತದೆ. ಇನ್ನು ಜಾತಕದಲ್ಲಿರುವಂತಹ ದೋಷಗಳಿಂದ ಕಷ್ಟಪಡುವವರು, ಶನಿ ದೋಷಗಳಿಂದ ಬಾಧೆ ಪಡುವವರು ನಾಳೆ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕಿದರೆ ಜಾತಕದಲ್ಲಿರುವ ದೋಷಗಳೆಲ್ಲವೂ ಕೂಡಲೇ ನಿವಾರಣೆಯಾಗುತ್ತದೆ. ಅದೇ ರೀತಿ ಎಳನೀರಿನಿಂದ ಶನಿದೇವರಿಗೆ ಅಭಿಷೇಕ ಮಾಡಿದರೆ ಅಪಾರವಾದ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಇನ್ನು ನಾಳೆ ಗೋಮಾತೆಯನ್ನು ಪೂಜಿಸಿದರೆ ವಿಶೇಷವಾದ ಪುಣ್ಯ ಫಲ ಉಂಟಾಗುತ್ತದೆ. ಹಸುವಿಗೆ ನಮಸ್ಕಾರ ಮಾಡಿಕೊಂಡು 3 ಪ್ರದಕ್ಷಿಣೆ ಹಾಕಿದರೆ ಮುಕ್ಕೋಟಿ ದೇವತೆಗಳು ಸಂತೋಷದಿಂದ ನೀವು ಬೇಡಿದ ಎಲ್ಲಾ ಕೋರಿಕೆಗಳನ್ನು ಕೂಡಲೇ ಈಡೇರಿಸುತ್ತಾರೆ. ಅದೇ ರೀತಿ ನಾಳೆ ಕಪ್ಪು ಬಣ್ಣದ ನಾಯಿಗಳು ಹಾಗೂ ಕಾಗೆಗಳಿಗೆ ಊಟ ಕೊಟ್ಟರೆ ಜನ್ಮ ಜನ್ಮಗಳ ಅದೃಷ್ಟ ಬರುತ್ತದೆ. ಸಂತಾನಕ್ಕಾಗಿ ಎದುರು ನೋಡುವ ದಂಪತಿಗಳು ನಾಳೆ ಯಾವುದಾದರೂ ದೇವಿ ದೇವಾಲಯಕ್ಕೆ ಹೋಗಿ ಗಂಡು ಸಂತಾನ ಬೇಕು ಅಂದರೆ ಕಜ್ಜಾಯ, ಹೆಣ್ಣು ಸಂತಾನ ಬೇಕು ಅಂದರೆ ಉದ್ದಿನ ವಡೆ ತಯಾರಿಸಿ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಅದೇ ರೀತಿ ನಾಳೆ 108 ಸಲ ಓಂ ಶನೀಶ್ವರಾಯ ನಮಃ ಎಂದು ಜಪ ಮಾಡಿದರೆ ಶನಿ ದೋಷಗಳೆಲ್ಲವೂ ಕೂಡಲೇ ನಿವಾರಣೆಯಾಗುತ್ತದೆ. ಹಾಗೆ ನಾಳೆ ಬಡ ಬ್ರಾಹ್ಮಣರಿಗೆ ಕಪ್ಪು ಎಳ್ಳನ್ನು ದಾನವಾಗಿ ಕೊಟ್ಟರೆ ಶನಿ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ನಾಳೆ ಬಡವರಿಗೆ ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಈ ರೀತಿ ಶ್ರಾವಣ ಶನಿವಾರ ಹಾಗೂ ಅಮಾವಾಸ್ಯೆ ತಿಥಿಯ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡರೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.